ಮುಂದೆ ಆ ಲಕ್ಷ್ಮೀ ಪೂಜೆಯ ವಿಷಯದಲ್ಲಿ ಈ ರೀತಿಯ ಅನುಸಂಧಾನವನ್ನು ಇಟ್ಟುಕೊಂಡು ಲಕ್ಷ್ಮೀನಾರಾಯಣರ ಪೂಜೆಯನ್ನು ಅವತ್ತು ವಿಶೇಷವಾಗಿ ಮಾಡಿ ನಮ್ಮ ಸಂಪ್ರದಾಯದಂತೆ, ನಾನು ಎಷ್ಟೋ ಸತಿ ಹೇಳ್ತೇನೆ, ಇದೆಲ್ಲ ಹಬ್ಬದ ವಿಷಯ, ಇದೆಲ್ಲ ತುಂಬ ಕಾಮನ್ ನಮಗೆ, ಅದು ನಾವೇನು ಒತ್ತಿ ಹೇಳುವಂಥದ್ದೇನೂ ಇಲ್ಲ ಅಂತ. ಆದರೆ ಅದರಲ್ಲಿ ಅದರ ಹಿನ್ನೆಲೆಯ, ಅದರ ಭಾವನೆ ಮತ್ತು ಅದರ ಹಿನ್ನೆಲೆ ಯಾಕೆ ಬಂತು, ನಮಗೆ ಇರಬೇಕಾಗಿರ್ತಕ್ಕಂಥ ಅನುಸಂಧಾನಗಳು ಏನು, ಪ್ರಿಪರೇಷನ್ಸ್ ಏನು ಮಾನಸಿಕವಾಗಿ ಅನ್ನೋದು ನಮ್ಮ ಕಾರ್ಯಕ್ರಮಗಳ ಉದ್ದೇಶ ಆಗಿರುತ್ತೆ ಹೊರತುವೆ ನಮಗೆ ದೀಪಾವಳಿಯೂ ಹೊಸದಲ್ಲ, ಪಿತೃಪಕ್ಷವೂ ಹೊಸದಲ್ಲ, ನವರಾತ್ರಿಯೂ ಹೊಸದ, ಯಾವುದೂ ಹೊಸದಲ್ಲ. ಆದರೆ ನಮಗೆ ಕಾಲಕಾಲಕ್ಕೆ ನಮಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಿನ್ನೆಲೆ, ತಾತ್ವಿಕ ಹಿನ್ನೆಲೆ, ಪೌರಾಣಿಕ ಹಿನ್ನೆಲೆ, ಭಾವನಾತ್ಮಕವಾಗಿರ್ತಕ್ಕಂಥ ವಿಷಯಗಳು, ಇದೆಲ್ಲವನ್ನು ನಾವು ನಿಮ್ಮವರೆಗೂ ತಲುಪಿಸ್ತಕ್ಕಂಥ ಒಂದು ಪ್ರಯತ್ನ ಅಂತಂತ ನಾನು ಭಾವಿಸ್ತೇನೆ. ಅವತ್ತು ನೀರು ತುಂಬುವ ಹಬ್ಬ ಕೂಡ ಅವತ್ತೇ ಇರ್ತದೆ. ನೀರನ್ನು ಯಾಕೆ ತುಂಬುವುದು, ಅದಕ್ಕೂ ಕೂಡ ಕಾರಣ ಈ ಕ್ಷೀರಾಬ್ಧಿಯ ಮಥನ ಏನಿದೆ, ಅಮೃತ ಮಥನ ಕಾಲದಲ್ಲಿ ಈ ಜಗತ್ತೆಲ್ಲ ಆಗಿತ್ತು. ಅದನ್ನು ನಾವು ವರ್ಣಿಸಲಿಕ್ಕೆ ಆಗೋದಿಲ್ಲ, ಹಾಗೆ ತಿಳ್ಕೊಬೇಕಷ್ಟೆ. ಈ ಜಗತ್ತೆಲ್ಲ ಜಲಮಯವಾಗೋಗಿತ್ತು. ಅಂದರೆ ಇದು ಸಮುದ್ರ, ಇದು ಶುದ್ಧೋದಕ, ಇದು ಉಷ್ಣೋದಕ, ಇದು ಲವಣೋದಕ, ಇದು ನದಿ, ಈ ಭೇದಗಳು ಇಲ್ಲದ ಒಂದು ಸ್ಥಿತಿ ಇದೆ. ಇನ್ನು ಮುಂದೆ ಬರ್ತದೆ, ಅದುವೇ ನಾವು ನೀವಿರಲ್ಲ ಅಷ್ಟೇ. ಅಂತಹ ಒಂದು ಸಮಯದಲ್ಲಿ ಇಡೀ ಜಗತ್ತೆಲ್ಲ ಜಲಮಯ ಆಗಿರ್ತಕ್ಕಂಥದ್ದು. ಮಿಲ್ಕಿ ವೇ ಅಂತ ಏನು ಹೇಳ್ತೀವಿ, ಅದೇ ಕ್ಷೀರಪಥ. ಇವತ್ತು ಅವರು ಮಿಲ್ಕಿ ವೇ ಅಂತಂತ ಹೇಳಿದ್ದಾರೆ, ಆಯಿತಾ. ಅದನ್ನು ಸಹಸ್ರಾರು ವರ್ಷದ ಹಿಂದೆ ನಮಗೆ ಕ್ಷೀರಾಬ್ಧಿ ಅಂತಂತ ಕರೀತಾರೆ. ಯಾವುದಕ್ಕೆ ಕತ್ತಲೆ ಅನ್ನೋದೇ ಇಲ್ಲವೋ ಅದು ಕ್ಷೀರ ಅಂತ. ಯಾವುದನ್ನು ಹೊಸದಾಗಿ ಹುಟ್ಟಿಸೋ ಅಂತ ಅವಶ್ಯಕತೆ ಇಲ್ಲವೋ, ಬೆಳಕನ್ನು ಹೊಸದಾಗಿ ನಾವು ಅಂಟಿಸಬೇಕು ಅಂತನ್ನೋದು ಅವಶ್ಯಕತೆ ಇಲ್ಲವೋ ಅದು ಕ್ಷೀರ ಅಂತ. ಕ್ಷೀರ ಅಂದರೆ ನಾಟ್ ನೆಸೆಸರಿಲಿ ಹಾಲು ಅಂತ ಮಾತ್ರ ಅಲ್ಲ. ಯಾವುದರ ಬೆಳಕು ನಂದುವುದೇ ಇಲ್ಲವೋ, ಯಾವುದರ ತೇಜಸ್ಸು ಶಾಶ್ವತವೋ ಅದು ಕ್ಷೀರ. ಹಾಗಾಗಿ ಅಬ್ಧಿ ಅಂತಂತಂದರೆ ಸಮುದ್ರ ಅಂತ. ಸಮುದ್ರ ಅಂದರೆ ನಾಟ್ ನೆಸೆಸರಿಲಿ ನಮ್ಮ ಉಪ್ಪಿನ ಸಮುದ್ರ ತೀರಗಳು ಅಂತಂತ ಅರ್ಥ ಅಲ್ಲ. ಸಮುದ್ರ ಅಂತಂದರೆ ಕೊನೆಯಿಲ್ಲದಷ್ಟು ದೊಡ್ಡದು ಅಂತ. ನಮ್ಮ ಸಮುದ್ರಗಳ ಕಲ್ಪನೆ ನಮಗೆ ಮನುಷ್ಯರಿಗೆ ಏನಿದೆ, ಈ ಭೂಮಿಯನ್ನು ನೋಡಿ ಇದನ್ನು ಲಕ್ಷಾಂತರ ಪಟ್ಟು ಹಾಕಿದ್ರೂ ಕೂಡ ಇನ್ನೂ ಕ್ಷೀರಪಥದಲ್ಲಿ 10% ಮುಗ್ದಿರಲ್ಲ. ಕ್ಷೀರಾಬ್ಧಿಯಲ್ಲಿ ಈ ನಮ್ಮ ಭೂಮಿಯಲ್ಲಿರ್ತಕ್ಕಂತಹ ಸಮುದ್ರಗಳೇನಿದೆ ಅದನ್ನು ಲಕ್ಷಾಂತರ ಪಟ್ಟು ಹಾಕಿದ್ರೂ ಮಿಲ್ಕಿ ವೇಯ 10% ಮುಗಿಯಲ್ಲ. ಅಷ್ಟು ದೊಡ್ಡದು ಕ್ಷೀರಾಬ್ಧಿ. ಅಂತಹ ಕ್ಷೀರಾಬ್ಧಿಯಲ್ಲಿ ವಿಷಯ ಇದೆಯಲ್ಲ ಅಂತಂತ ಒಂದು ಹೇಳ್ದಂಗೆ ಆಗ್ತದೆ. ನಾವು ಎಷ್ಟು ಸಣ್ಣವರಿದ್ದೀವಿ ಮತ್ತು ಜಗತ್ತು ಎಷ್ಟು ದೊಡ್ಡದಿದೆ, ಅದರ ಹಿಂದೆ ಬರ್ತಕ್ಕಂಥ ಈ ಹಬ್ಬ ಹರಿದಿನಗಳು, ಅದಕ್ಕೊಂದು ಲಿಂಕ್ ಇದೆ. ನಾವು ಸ್ವಲ್ಪನಾರು ಅದಕ್ಕೆ ಕನೆಕ್ಟ್ ಆಗಬೇಕು ಅಂತಂತ ಸಣ್ಣ ಸಣ್ಣ ವಿಷಯಗಳನ್ನು ಜೋಡಿಸ್ತಾ ಹೋಗ್ತಾ ಇದ್ದೀನಿ. ಅಂತಹ ಕ್ಷೀರಾಬ್ಧಿಯನ್ನು ಕಡಿಬೇಕಾದರೆ ಮಹಾಲಕ್ಷ್ಮಿಯ ಆವಿರ್ಭಾವ, ಆ ಮಹಾಲಕ್ಷ್ಮಿ ಅವತ್ತು ಆವಿರ್ಭಾವಗಳಾಗಿ ತನ್ನ ಆದಿಪತಿಯಾಗಿರ್ತಕ್ಕಂತಹ ನಾರಾಯಣನನ್ನು ವರಿಸಿದಳು ಮುಂದೆ ಅನ್ನುವ ಒಂದು ಕಥಾನಕ ನಮ್ಮ ಪುರಾಣದಲ್ಲಿ ಬರ್ತದೆ. ಅಂತಹ ಐಶ್ವರ್ಯ ದೇವತೆಗಳಿಗೆಲ್ಲರಿಗೂ ಐಶ್ವರ್ಯವನ್ನು ಪ್ರದಾನ ಮಾಡ್ತಕ್ಕಂಥವಳು ಚಂದ್ರಾಭಾಂ ಈಶ್ವರೀಂ ಸೂರ್ಯಾಭಾಂ ಜಗದೀಶ್ವರೀಂ ಚಂದ್ರ ಸೂರ್ಯಾಗ್ನಿ ವರ್ಣಾಭಾಂ ಮಹಾಲಕ್ಷ್ಮಿ ಉಪಾಸ್ಮಹೆ ಅಂತಂತ ಏನು ಶ್ರೀ ಸೂಕ್ತ ಹೇಳ್ತದೆ. ದೇವತೆಗಳಿಗೆಲ್ಲ ಸಂಪದ್ದಾಯಕಳು. ಹಾಗಾಗಿ ಅವತ್ತು ಜಗತ್ತೆಲ್ಲವೂ ಜಲಮಯವಾಗಿರ್ತಕ್ಕಂತಹ ಸನ್ನಿವೇಶದಲ್ಲಿ ನಾವು ಯಾವುದರಿಂದ ಜೀವಿಸ್ತೇವೆ, ಜಲದಿಂದ ಜೀವಿಸ್ತೀವಿ. ಅವತ್ತು
ಹಾಗೆಯೇ ಅಂತಹ ಮಹಾಲಕ್ಷ್ಮಿ ನಮ್ಮನ್ನು ತುಂಬಿಕೊಳ್ಳಿ, ನಮ್ಮ ಮನೆಯಲ್ಲಿ ಆ ರೂಪದಲ್ಲಿ ಇರ್ತಕ್ಕಂತಹ ಮಹಾಲಕ್ಷ್ಮಿ ನಮ್ಮ ಮನೆ ತುಂಬಿಕೊಳ್ಳಿ. ಅಂದರೆ ಅವತ್ತು ನೀರು ತುಂಬೋ ಹಬ್ಬ ಅಂತ. ಏನಕ್ಕೆ ನೀರು ತುಂಬೋ ಹಬ್ಬ ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಆ ಜಲಸ್ವರೂಪದಲ್ಲಿ ಇರ್ತಕ್ಕಂಥ ಮಹಾಲಕ್ಷ್ಮಿಯು ನಮ್ಮ ಮನೆ ತುಂಬಲಿ ಅಂತ. ಇದು ನಮಗೆ ಭಾವನೆ ಇರಬೇಕು. ಇಂತಹ ಪೌರಾಣಿಕ ಹಿನ್ನೆಲೆಯಲ್ಲಿ ಮಹಾಲಕ್ಷ್ಮಿ ಪೂಜೆಯು ಅವತ್ತು ಮತ್ತು ಜಲಪೂರಣ ಅಥವಾ ನೀರು ತುಂಬ ಹಬ್ಬ ಅಂತಂತ ಸಂಜೆ ವೇಳೆ. ತದನಂತರ ಮನೆಯ ದಕ್ಷಿಣಕ್ಕೆ 2 ಪ್ರತ್ಯೇಕವಾಗಿರ್ತಕ್ಕಂಥ ದೀಪವನ್ನು ಇಟ್ಟು ಯಮದೀಪದಾನ ಅಂತಂತ ಅವತ್ತು ಕರೀತಾರೆ. ಯಮನಿಗೆ ಅಥವಾ ಯಮಲೋಕದ ಕಡೆ ಪಿತೃಗಳು ಸಾಕ್ತಾ ಇರ್ತಾರಂತೆ. ಹಿಂದಿನ ಮಾಸಗಳಲ್ಲಿ ಪಿತೃಪಕ್ಷ ಬಂದಿರುತ್ತೆ. ಪಿತೃಪಕ್ಷ ಆದ ಮೇಲೆ ನವರಾತ್ರಿ ಕಳೆದಿರುತ್ತೆ, ಶರದ್ ಋತು ಶುರು ಆಗಿರುತ್ತದೆ. ಪಿತೃದೇವತೆಗಳು ಪಿತೃಲೋಕಕ್ಕೆ ವಾಪಸ್ ಹೋಗ್ತಾ ಇರ್ತಾರೆ. ಅದು ಇರೋದು ಕೂಡ ದಕ್ಷಿಣ ದಿಕ್ಕಿನಲ್ಲೇ. ಯಮನ ಪುರಿ ಇರ್ತಕ್ಕಂಥದ್ದು ಕೂಡ ದಕ್ಷಿಣ ದಿಕ್ಕಿನಲ್ಲೇ. ಅದನ್ನು ಹಾದುಕೊಂಡು ಹೋಗ್ತಾರಂತೆ ಪಿತೃದೇವತೆಗಳು. ಹಾಗಾಗಿ ಈ ಪಿತೃದೇವತೆಗಳಿಗೆ ಕೃತಜ್ಞತೆಯನ್ನು ನಾವು ಈ ದಿನವನ್ನು ಇಟ್ಟು, ಅದಕ್ಕೆ ಅಂತಂತಾನೆ ಒಂದು ಜೋಡಿ ದೀಪವನ್ನು ಇಟ್ಟು ಯಮದೇವರಿಗೆ ಪ್ರಾರ್ಥನೆ ಮಾಡಬೇಕಂತೆ. ನಮ್ಮ ಪಿತೃದೇವತೆಗಳಿಗೆ ಅಥವಾ ನಮ್ಮ ಪೂರ್ವ ಪಿತೃಗಳಿಗೆ ನೀನು ಸದ್ಗತಿಯನ್ನು ಕೊಡು ಮತ್ತು ಅವರಿಂದ ನಮಗೆ ಆಶೀರ್ವಾದ ದೊರಕುವಂತೆ ನಮಗೆ ಅನುಗ್ರಹವನ್ನು ಮಾಡು ಅನ್ನುವ ಒಂದು ಅನುಸಂಧಾನ ಕೂಡ ಅವತ್ತಿದೆ. ಯಾವುದಕ್ಕೆ? ಯಮದೀಪ ದಾನ ಅಂತ. ತ್ರಯೋದಶಿಯ ಸಂಜೆ ಅದನ್ನು ಕೂಡ ಆಚರಣೆ ಮಾಡ್ತೇವೆ. ಧರ್ಮ ಮಾರ್ಗವನ್ನು ತೋರಲಿ ಆ ಯಮಧರ್ಮರಾಜನು, ಪಿತೃಗಳನ್ನು ಅನುಗ್ರಹ ಮಾಡಲಿ ಅಂತಕ್ಕಂಥ ಒಂದು ಅನುಸಂಧಾನವನ್ನು ಮುಂದೆ ತಗೊಂಡು ಗಂಗೆಯ ಒಂದು ತಂಬಿಗೆಯನ್ನು ಕೂಡ ಅದನ್ನೇ ಗಂಗಾ ಜಲ ಅಂತಂತ ಭಾವಿಸಿಕೊಂಡು ಅದನ್ನು ಹೊರಗಡೆ ಚೆಲ್ಲಬೇಕು ದೀಪದಾನ ಮಾಡಿ. ಹಾಗಾಗಿ ಒಂದು ಉದಕವು ನೀರನ್ನು ದೀಪವನ್ನು ಇಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು ಇದು ಒಟ್ಟಾರೆ ತ್ರಯೋದಶಿಯ ವಿಷಯ. ಮುಂದೆ ಚತುರ್ದಶಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.